ಸುಮ್ಮತ್ತೆ ನನಗೆ ಬಹಳ ಹೊಟ್ಟೆ ಚಿತ್ತೈತೆ ಕಣತ್ತೆ. ಏನಾನ ಉಣ್ಣಕ್ಕಿದ್ರೆ ಕೊಡತ್ತೆ. ಹೌದೇನಪ್ಪ ಕಾಂತ? ಅಲ್ಲ ಆಗಲೇ ಮುದ್ದೆ ಸಾರು ಅನ್ನ ಎಲ್ಲ ಮಾಡಿಟ್ಟು ನಾನು ಅಲ್ಲಿ ಹೊಲಕ್ಕೆ ಹೋಗಿದ್ದೆ. ಯಾಕೆ ಇಟ್ಕೊಂಡು ಉಣ್ಬೇಕ? ಬೇಡ ಉಣ್ಲಿಲ್ಲ ನೀನು? ಇಲ್ಲ ಸುಮ್ಮತ್ತೆ, ನಾವು ಅಣ್ಣ ಮೂವರು ಉಣ್ಣನ ಅಂತ ಹೋದ್ವಿ. ಅಜ್ಜಿ ಹಿಂಗೆ ನೋಡ್ತಾ ನಮಗೆ ಭಯ ಆಗ್ಬಿಡ್ತು ಅತ್ತೆ. ಮತ್ತೆ ಏನಾನ ಬೈದು ಬಿಟ್ರೆ ಅಂತ ಅದಕ್ಕೆ ಕಣತ್ತೆ ಉಣ್ಲಿಲ್ಲ. ನೀನಿದ್ರೆ ನಮ್ಗೆ ಉಣ್ಣಕ್ಕೆ ಕೊಡ್ತೀಯ ಅಂತ ನಿನ್ನ ಹುಡುಕಾಡಿದ್ವಿ. ನೀನು ಎಲ್ಲೂ ಇರ್ಲಿಲ್ಲಲ್ಲ, ಅದಕ್ಕೆ ಸುಮ್ಮನಾದೆ ಕಣತ್ತೆ. ಹೌದೇನಪ್ಪ? ಸರಿ ನಡಿ, ಇಟ್ಕೊಡ್ತೀನಿ, ಊಟ ಮಾಡುವಂತೆ. ಎಲ್ಲಾಳಗೋಗಿದ್ರ ಹುಡುಗ್ರ? ಆಗ್ಲಿಂದ ಹುಡುಕ್ತಾ ಇದ್ದೀನಿ ನಿಮ್ಮನ್ನ. ಎಲ್ಲಾಳಗೋಗಿದ್ರಿ? ನೀನೆಲ್ಗೋಗಿದ್ದೆ ಹಾಳಾಗಿ? ಇವಾಗ ಬರ್ತದಾಳೆ ನೋಡು ಮಾರಾಣಿ. ಈಗೆಲ್ಲಿ ಗಡಿಗೆ ರೂಮ್ ಕಡೆ ಹೊರಟಿದ್ದೀರಾ? ಏನಕ್ಕೆ? ಅತ್ತೆ ನಾನು ಹೊಲಕ್ಕೆ ಹೋಗಿದ್ನಲ್ಲತ್ತೆ ಊಟ ಕೊಟ್ಟು ಬರೋಕ್ಕೆ. ಈಗ ಬಂದೆ ನಾನು. ಇವನಿಗೇನೋ ಹೊಟ್ಟೆ ಹಸ್ವಾಗಿತ್ತಂತೆ, ಅದಕ್ಕೆ ಊಟಕ್ಕೆ ಹಾಕ್ಕೊಡೋಣ ಅಂತ ಕಾಣತ್ತೆ ಕರ್ಕೊಂಡು ಹೋಗ್ತಿದ್ದೆ. ಅವ್ರಿಗೆ ಯಾಕೆ ಕೊಡ್ತೀಯೇ? ಆಲೆ ಉಂಡ್ರು ಕಣೆ ಅವರು. ಆಲೆ ಎಲ್ಲ ಕಣೋ, ಈಗಿನ ಮಂಕ್ರಿಗಟ್ಲೆ ತಿಂತಿದ್ದೀರಾ? ಅಲ್ಲಿ ಹೊಟ್ಟೆ ಹಸ್ವಾಗ್ಬಿಡುತ್ತೆ. ಅರ್ಧ ಗಂಟೆ ಆಗಿಲ್ಲ ಉಂಡು. ಅಲ್ಲಿ ಅದೆಂತ ಹೊಟ್ಟೆನೋ ನಿಮ್ಮದು? ಅಜ್ಜಿ ನಾವು ಉಣ್ಲಿಲ್ಲ ಕಣಜ್ಜಿ. ಅಡುಗೆ ರೂಮಿಗೆ ಹೋದ್ವಿ, ನೀರು ಕುಡಿದು ಹಂಗೆ ಬಂದ್ವಿ ಕಣಜ್ಜಿ. ಅಣ್ಣಯ್ಯ ಅವರು ಅಲ್ಲಿ ಸಗಣಿ ಕಸ ಹೊಡಿತಿದ್ದಾರೆ ಕಣಜ್ಜಿ. ನನಗೆ ಹೊಟ್ಟೆ ಹಸು ತಡಿಯಕ್ಕೆ ಆಗಲಿಲ್ಲ ಕಣಜ್ಜಿ. ಅಯ್ಯೋ ದೇವ್ರೆ, ಇಂಥ ನೋವು ಇಂಥ ಕಷ್ಟ ಯಾರಿಗೂ ಕೊಡಬಾರ್ದಪ್ಪ. ಈ ಮಕ್ಕಳು ಪಾಪ ತಂದೆ ತಾಯಿ ಇಲ್ದವು ಸ್ವಂತ ಅಜ್ಜಿನೇ ಮೊಮ್ಮಕ್ಕಳ ಮೇಲೆ ಹಿಂಗೆ ಮಸ್ತರ ಮಸಿದ್ರೆ ಪಾಪ ಇವು ಯಾವ ಮನೆಗೆ ಹೋಗ್ಬೇಕು, ಯಾರನ್ನ ಕೇಳ್ಬೇಕು, ಹೊಟ್ಟೆ ಹಸು ಅಂತಾರೆ. ಅಯ್ಯೋ ಭಗವಂತ, ನೀನು ಎಲ್ಲಿ ಕಣ್ಣು ಮುಚ್ಕೊಂಡು ಕುಂತೀಯಪ್ಪ? ಇಂಥ ಕಟುಗ ತಾಯಿ, ಇಂಥ ಮೊಮ್ಮಕ್ಕಳಿಗೆ ಇಂಥ ಅಜ್ಜಿ ದೇವ್ರೆ ಯಾಕಪ್ಪ ಕೊಟ್ಟೆ ನೀನು? ಸುಳ್ಳು ಸುಳ್ಳು ಹೇಳಿಬಿಟ್ರೆ ನಾಲಿಗೆಗೆ ಹಂಗೆ ಬರೆ ಹಾಕ್ಬಿಡ್ತೀನಿ ನೋಡು. ಅದೇ ಆವಾನು ಆಗಲೇ ಕುತ್ಕೊಂಡು 3 ಗಂಟೆ ಮಟ್ಟ ನುಂಗಿದ್ದೀರಾ, ಈಗ ಇಲ್ಲದ್ದೆಲ್ಲ ಮಾತಾಡ್ತೀರೇನೋ? ಏಯ್ ನೀನೇನೇ ನಿಂತ್ಕೊಂಡು ಹಂಗೆ ಮಕ ಹಿಂಗೆ ತಿಂದು ಬಂಗ್ರಂಗೆ ನೋಡ್ಕೊಂಡು ನಿಂತಿಯಲ್ಲಿ, ಹೋಗೆ ಕೆಲಸ ನೋಡ್ಕೆ. ಅಲ್ಲತ್ತೆ ಅವರು ಬಂದ ತಕ್ಷಣ ಇವ್ನು ಕೇಳ್ದ ಕಣತ್ತೆ, ಆಗಲೇ ಹೋಗಿದ್ರಂತೆ. ನೀವೇನೋ ಅಡುಗೆ ರೂಮ್ ಕಡೆಗೆ ನೋಡಿದ್ಕೆ ಪಾಪ ಹುಡುಗರು ಉಂಡಲ್ಲ ಬಿಡತ್ತೆ, ಊಟ ಮಾಡ್ತಾರೆ. ಪಾಪ ಸಣ್ಣ ಹುಡುಗ ಕಣತ್ತೆ. ಲೇ ಸುಮ್ಮಿ, ಎಕ್ಸ್ಟ್ರಾ ಏನಾನ ಮಾತಾಡಿದರೆ ನಿನಗೂ ಇವತ್ತಿನ ಕೂಳು ಕಟ್ ಮಾಡ್ಬೇಕಾಗತ್ತೆ. ಹುಷಾರು. ನನಗೆ ಗೊತ್ತೈತೆ ಯಾರಿಗೆ ಹೆಂಗೆ ನೋಡ್ಕೊಬೇಕು, ಏನು ಮಾಡಬೇಕು ಅನ್ನೋದು. ನಿನ್ನಿಂದ ನಾನು ಪಾಠ ಕಲಿಬೇಕಾಗಿಲ್ಲ, ಅಂತ ಕಲಿಯೋ ಅವಶ್ಯಕತೆನೂ ನನಗಿಲ್ಲ, ಗೊತ್ತಾ? ಅಯ್ಯೋ ಅಯ್ಯೋ, ಈ ಮನೆಗೆ ಏನಪ್ಪ ಇನ್ನೂ ಕಾಲು ಇಡ್ತದಂಗೆ ಆಲೆ ಯುದ್ಧನೇ ಶುರುವಾಗೈತೆ. ಅಲ್ಲ ಕಣೆ, ಏನು ಬಂದತ್ತೆ ನಿಮ್ಮ ಬಾಯಿ ಅನ್ನೋದು ರೋಡಿ ಕೇಳಿಸ್ತತಲ್ಲೇ? ಏನತ್ತೆ ಅಂತದು? ಎಲ್ಗೋಗಿತ್ತ ಸವಾರಿ? ಊರೆಲ್ಲ ಸುತ್ತಿ ಈಗ ಬಂದಿದೀಯ. ಅಂಥದ್ದೇನಾಕತ್ತಿಲ್ಲಿ? ನೀನು ಮನೆ ಗಂಡ್ಸಾಗಿ ಮನೆ ಜವಾಬ್ದಾರಿ ತಕ್ಕೊಂಡು ಎಲ್ಲ ನೋಡಿದ್ರೆ ಗೊತ್ತಾಗತ್ತೆ ನಿನಗೆ ಏನಾಕತ್ತೆ ಏನಿಲ್ಲ ಅಂತ. ತಿರ್ಗಾಡ್ಕೊಂಬರೋದು ನನ್ನೇ 50 ಕೊಡು 100 ಕೊಡು ಅಂತ ನನ್ನ ಹತ್ರನೇ ಭಿಕ್ಷೆ ಬೇಡ್ದಂಗೆ ಬೇಡ್ತೀನಿ ನೀನು ಅಂತ ನೀನು. ಏನು ನಿಂದೇನೀಗ? ಯಾಕೆ ಹೊತ್ತು ಮುಂಚೆ ಬಂದ್ಬಿಟ್ಟು ಈ ಮನೆಗೆ? ಲೇ ಗಂಡ್ಸಂದ್ಮೇಲೆ 100 ಕೆಲಸ ಇರ್ತಾವ ಕಣಿ. ಹೋಗ್ತೀನಿ ಬರ್ತೀನಿ ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತೀನಿ. ನಿನ್ನ ಹತ್ರ ಎಲ್ಲ ವರದಿ ಒಪ್ಸಿ ಹೋಗೋಂಥದ್ದು ಏನಿಲ್ಲ. ನೀಗೆ 50 100 ಅಂದರೆ ದುಡ್ದಿದ್ದೆಲ್ಲ ಖಜಾನೆಗೆ ಇಟ್ಕೊಂತೀಯಲ್ಲವ ನೀನು ಮಾರಾಣಿ. ಅದಕ್ಕೆ ಕೊಡವ ಅಂತ ಇಸ್ಕೊಂತೀವಿ ಬಿಡು. ಇನ್ನು ಮುಂದಕ್ಕೆ ನಾನೇನಿರ್ತತ ನನ್ನ ಹತ್ರ ಇಟ್ಕೊಂತೀನಿ. ಅವ ನಿನ್ನ ಕೇಳೋಂಥ ಅವಶ್ಯಕತೆ ನನಗೂ ಬರಲ್ವೇ? ನೋಡಿ ನೀವೇ ಕೆಟ್ಟಾನ ಹೆಂಗೆ ಮಾತಾಡ್ತಾನೆ. ಮಂತನ ಬಾಳ್ಳೆ ಮಾಡೋಣಾದ್ರೆ ಈ ಮಾತಂತೀಯ ನೀನು? ನೀ ದುಡ್ದು ನೀನು ಇಟ್ಕೊಂಡು ನಿನ್ನ ಮಗ ದುಡ್ದು ನಿನ್ನ ಮಗ ಇಟ್ಕೊಂಡ್ಲಿ, ನೀನು ಸೊಸೆ ಮಾಡಿದ್ದು ನೀನು ಸೊಸೆ ಇಟ್ಕೊಂಬಿಡ್ಲಿ. ಅವಾಗ ಚೆನ್ನಾಗಿ ನಡೀತತ್ ಮನೆ ಎಲ್ಲ. ಹಂಗೆ ಪುಕ್ಷಟೆ ಬರ್ತತ್ ನೋಡಿ, ತರಕಾರಿ ರೇಷನ್ನು ಉಪ್ಪು ಸೊಪ್ಪು ಎಲ್ಲ. ಸುಮ್ಕೆ ನಿನ್ನ ಹತ್ರ ಮಾತಾಡೋದು ಒಂದೇ, ತೈಲೇನ ಕೊಲ್ಲಿಗೆ ಹೋಗಿ ನಾನೇ ಚಚ್ಕೊಳೋದು ಒಂದೇ. ಅಪ್ಪ ಪಾಪ ಕಂತ ಯಾಕ ಹಂಗೆ ನಿಂತೀಯ? ಏನಾತವ ಸುಮವ? ಮಮ್ಮ ಏನಿಲ್ಲ ಮಮ್ಮ, ಮತ್ತೆ ಅವನಿಗೆ ಹೊಟ್ಟಸ್ತಂತೆ ಊಟಕ್ಕೆ ಹಾಕ್ಕೊಡು ಅಂತ ಕೇಳ್ತಿದ್ದ. ಅತ್ತೆ ಬಂದ್ರಲ್ಲ ಅದೇ ಮಮ್ಮ. ಮುಂದೇನು ಹೇಳ್ಬೇಡ ಬಿಡವ, ಆಯ್ತು ಹೋಗವ ಇಟ್ಕೊಂಬರೋಗಿಲ್ಲ. ನನಗೂ ಹೊಟ್ಟಸ್ತತೆ. ಬಾರಪ್ಪ ನೀನು ಊಟ ಮಾಡುವಂತೆ. ಹುಡುಗರೆಲ್ಲ ಹೋದ್ರವ ಅವ್ನು ಲೋಕ ಕುಮಾರ ಕರಿ ಹೋಗವಿಲ್ಲಿ. ನಾನೇ ಕೂತ್ಕೊಂತೀನಿ, ಹಂಗೆ ಅವ್ರಿಗೂ ಊಟ ಮಾಡ್ತಾರೆ. ಇಟ್ಕೊಂಬರೋಗಿ ಜಲ್ದಿ.
ಈ ಮನೆಗೆ ನಾನು ಅಂದ್ರೆ ಒಂದು ಸೂರನ ಒಂದು ಎಳ್ಳು ಕಾಳಷ್ಟು ಬೆಲೆನೇ ಇಲ್ಲಪ್ಪ. ಹೆಂಗನ ಮಾಡ್ಕೊಂಡು ಆರಾಗ್ ಹೋಗ್ರಿ ಅತ್ತಾಗಿ. ನೀ ಏನು ನೋಡ್ಕೊಂಡು ನಿಂತಿ ಸುಮ್ಮವ, ಹೋಗು ಜಲ್ದಿ ಹುಡುಗರು ಕರೆದು ಇಲ್ಲಿಗೆ ತೊಳಗ ತೆಗಿಲ್ಲ ಕುತ್ಕೊಂಡು ಉಣ್ತೀವಿ ಎಲ್ಲರೂ. ಸರಿ ಮಾಮ. ಹುಡುಗರಲ್ಲೆಲ್ಲ ಹಿಂದೆ ಅತ್ತೆಗೆ ಏನೋ ಹೇಳ್ಬೇಕು, ಕರ್ಕೊಂಬರ್ತೀನಿ ಮಾಮ. ಅವ್ರನ್ನ ಕರಿತೀನಿ ತಡ್ರಿ, ಇಟ್ಕೊಂಬರ್ತೀನಿ. ಏನು ಮಾಡೋದು ನೋಡ್ರಪ್ಪ, ನನ್ನ ಮಗಳು ದೊಡ್ಡ ಮಗಳು ಕಣಪ್ಪ. ನನ್ನ ದೊಡ್ಡ ಮಗಳು ನನ್ನ ದೊಡ್ಡ ಅಳಿಯ ಇಬ್ಬರು ಇಲ್ಲ. ಅದೇನಾಯ್ತು ಏನಿಲ್ಲ ಅಂತ ಮುಂದೆ ಕತೆ ನೋಡ್ತಾ ಹೋಗ್ರಿ, ಗೊತ್ತಾಕತ್ತೆ. ನನ್ನ ಹೆಂಡ್ತಿ ಯಾಕೆ ಹಿಂಗೆ ಉರಿದು ಬೀಳ್ತಾಳೆ, ಮೊಮ್ಮಕ್ಕಳನ್ನ ಯಾಕೆ ಸೇರಲ್ಲ ಅನ್ನೋದೆಲ್ಲ ಮುಂದಕ್ಕೆ ಗೊತ್ತಾಕತ್ತೆ. ಮುಂದಕ್ಕೆ ಏನಾಗುತ್ತೆ ಏನಿಲ್ಲ ಅನ್ನೋದನ್ನ ನೀವೇ ಎಲ್ಲ ನೋಡ್ರಪ್ಪ. ನಮ್ಮ ಕತೆನ ಇಷ್ಟ ಆದರೆ ನೀವು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ, ಮರಿಬೇಡ್ರಿ.